ಹತ್ತಿ ಮರನ ಕಡ್ದು ಹತ್ತೆಂಟು ತರಣು ಹುಡಿ ಹತ್ತೆಂಟು ತರಣುಗೆ ಚೌಲ ಕೋಲೆ ಹತ್ತೆಂಟು ತರಣು ಚೌಲ ಮುಕ್ತಿ ನಮ್ಮ ಕೂಪ ಮಣಿಗಳೇ ಚೌಲವು ಕೋಲೆ ಕೂಪ ಮಣಿಗಳೇ ಚೌಲ ಮುಕ್ತಿ ನಮ್ಮ ಯಾರೇ ಕಟ್ಟಿಸಿದ ಕೊಡುಗಡ ಕೋಲೆ ಯಾರೇ ಕಟ್ಟಿಸಿದ ಕಡು ಮಾಡ ಮುಕ್ತಿ ನಮ್ಮ ದೇವರು ಕೈ ಮಗುನೆ ಕೊಡುತ್ತದೆ ಕೋಲೆ ನಮಸ್ಕಾರ. ನಮ್ಮ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸುಪ್ರೀತ ಪುರಾಣಿಕ. ಇವತ್ತೊಂದು ವಿಶೇಷ ಆಚರಣೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಏನಿದು ವಿಶೇಷ ಆಚರಣೆ ಅಂತಂದ್ರೆ, ನಮ್ಮ ಕುಂದಾಪುರ, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವಂತಹ ಒಂದು ವಿಶೇಷ ಜಾನಪದೀಯ ಆಚರಣೆ ಕೋಲು ಹೊಯ್ಯುವುದು. ಅದರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ. ಆ ಮಾಹಿತಿಯನ್ನ ನಾನು ಕೊಡ್ಲಿಕ್ಕೆ, ಹಾಗೆ ಈ ಕೋಲು ಹೊಯ್ಯುವ ಹಾಡನ್ನ ನನ್ನ ಜೊತೆ ಹಾಡ್ಲಿಕ್ಕೆ ಇವತ್ತು ನನ್ನ ಜೊತೆಗಿದ್ದಾರೆ ಚಿಕ್ಕು, ಐತು ಹಾಗೆ ಚಂದು, ಜಪ್ತಿ ಗ್ರಾಮದವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಕೋಲು ಹುಯ್ಯುವುದು ಇದು ಭಾರಿ ವಿಶೇಷ. ಅಂದ್ರೆ ಇಂದಿನ ದಿನದಲ್ಲಿ ನಾವು ನೋಡ್ಲಿಲ್ಲ, ನಮ್ಮ ಮಕ್ಕಳಾಟಿಗೆ ಕೂಡ ನಾವು ನೋಡಿದ್ದು ಕಡಿಮೆ ಅಂತಾನೆ ಹೇಳ್ಬಹುದು. ಎಲ್ಲಿಯೋ ನೋಡಿದ ನೆನಪಷ್ಟೇ. ನಿಮಗೆ ಈ ಹಾಡುಗಳನ್ನ ಅಥವಾ ಇದು ಯಾರಿಂದ ನಿಮ್ಗೆ ಬಂತು? ನಿಮ್ಮ ಹಿಂದಿನವರು ಇದು ಹಾಡ್ತಾ ಇದ್ರ? ನಮ್ಮ ಹಿಂದಿನರು ನಮ್ಮ ಅಜ್ಜ ಬಿಜ್ಜರ ಕಾಲದ ಇದನ್ನ ನಡ್ಕ ಬಂದದ್ದು ಈ ಹಾಡ, ಕೋಲು ಹೊಯ್ ಹಾಡ ಅಂತ ಹೇಳಿ. ಅದು ಏಗಳಿಕಂದಿಕ್ಕೆ ಹೇಳಿದ್ರೆ ಎಲ್ಲ ದಿವಸ ಹಂಗ ಕೋಲು ಹೊಯ್ಯೋದಂದಿಕ್ಕೆ ಹೇಳಿ ಕೋಲು ಹೊಯ್ಕರಿಲ್ಲ. ಅದು ಕೊಡಿ ತಿಂಗಳಂದಿಕ್ಕೆ ಹೇಳಿಕ್ಕೆ ಬರ್ತದ. ಕೊಡಿ ಹಬ್ಬ ಬರ್ತಲ್ಲ, ಅದು ಕೊಡಿ ತಿಂಗಳು ಅಂತ ನಾವು ನಮ್ಮ ಇದ್ರಾಗ. ಈಗ ನಿಮ್ದೆಲ್ಲ ಬೇರೆ ಬೇರೆ ಆಯ್ತಾ, ಡಿಸೆಂಬರ್. ಡಿಸೆಂಬರ್. ನಮ್ದು ಡಿಸೆಂಬರ್ ಅಂತಿಲ್ಲ, ನಾವು ಕೋಲು ಹೊಯ್ಯೋ ಹಾಡ ಕೊಡಿ ತಿಂಗಳು. ಕೊಡಿ ತಿಂಗಳ ಅಂದಿಕ್ಕೆ ಹೇಳ್ರೆ, ಕೊಡಿ ತಿಂಗಳಾಗ ನಾವು ತಿಂಗೋಡಿಗೆ ಕೋಲ್ ಪೂಜೆ ಮಾಡಿ ಈ ಕೋಲನ್ನ ತೋಸಿ ಕಟ್ಟೆಲ್ಲ ಸಂಕ್ರಾಂತಿ ಮಾರನೇ ದಿವಸ, ಸಂಕ್ರಾಂತಿ ಮಾರನೇ ದಿನ ತಿಂಗೋಡ್. ಆ ತಿಂಗೋಡ್ ದಿವ್ಸ ಈ ಕೋಲ್ ಪೂಜೆ ಮಾಡಿ ತೋಸಿ ಕಟ್ಟಿ ಬುಡದಲ್ಲಿ ಇಟ್ಟ, ಅದಕ್ಕೆ ಕುಂಕುಮ, ಕಾಡಿಗೆ, ಹೂಗ ಅಂದ್ರೆ ಒಂದ್ 3-4 ಜೊತೆ ಹೂಗ ಎಲ್ಲ ಹಾಕಿ ಅದನ್ನ ತೋಸಿ ಕಟ್ಟಿ ಮೇಲೆ ಇಟ್ಟ, ನಮ್ಮ ದೇವ್ರ ಮೇಲೆ ಒಂದ್ 4 ಸೂರ್ಲ ಹಾಡು ಹೇಳಿ ಒಂದು ಬುಟ್ಟಿ ತಕೊಂಡ, ಒಂದು ಅಕ್ಕಿ ಹಾಕೋ ಬುಟ್ಟಿ, ಒಂದು ಭತ್ತ ಹಾಕೋ ಬುಟ್ಟಿ. ಯಾವ ದೇವ್ರ ಮೇಲೆ? ನಮ್ಮ ಮನೆ ಹಂಗೆ ಯಾವ ದೇವ್ರ ಇತ್ತು ಅಷ್ಟೇ, ನೀವು ನಂಬಿದ್ದೇವೆ, ನಾವು ನಂಬುತ್ತೇವ್. ಆ ದೇವ್ರ ಮೇಲೆ ಹಾಡು 2 ಸೂರ್ಲ ಹಾಡು ಹೇಳಿಕೆ, ಒಂದು ಬುಟ್ಟಿ, ಒಂದು ಭತ್ತ ಹಾಕೋ ಬುಟ್ಟಿ, ಒಂದು ಅಕ್ಕಿ ಹಾಕೋ ಬುಟ್ಟಿ. ಮತ್ತೆ ನಾವು ಇದು ಒಂದು ತಲೆ, ಈಗ ಇದು ಸಿಂಬಿ ಅದಕ್ಕೆ ಹೇಳ್ತಾರ, ನಾವ್ ಅವಳಿಗೆ ಚಂಡಿ ಅಂತ, ಚಂಡಿ. ಅದನ್ನ ತಕೊಂಡು ನಾವು 3 ಜನ ಹೊಯ್ತು ಊರ್ ಮೇಲೆ, ಹಳ್ಳಿ ಮೇಲೆ ಹೋಗಿ, ಹಳ್ಳಿ ಹಂಗ ಫಸ್ಟಿನ ಮನೆಗೆ ಹೋಗಿ ಹೇಳತ್ತ. ಈಗ ನಮ್ ಗುರ್ತಿದ್ ಮನೆಗೆ ನಾವು ಸೀದೆ ಹೇಳತ್ತ, ಗುರ್ತಿದ್ ಮನೆಗೆ ಅಂತ ನಾವು ಹೇಳ್ಕಿ ಅಂತಲ್ಲ ಹೊಯ್ಕೊಂಡ. ನೀವು ಬೇಜಾರ್ ಮಾಡ್ಕೊಂಡ್ಬೇಡಿ, ನಾವು ಈಗ ಕೋಲ್ ಹೊಯ್ಯೋರ್ ಬಂದೀತ ನಮ್ಗ ಮತ್ತೆಂತ ಕಲ್ಲಪ್ಪ, ನಾವ ಜಾತಿ ಬಗ್ಗೆ ಸ್ವಲ್ಪ ಕೇಳಿಕೆ ಹಾಡು ಹೇಳ್ತಲ್ಲ, ಅದಕ್ಕೆ ಹೇಳ ಜಾತಿ ಬೇರೆ ಬೇರೆ ಹಾಡು ಅವ್ರ ಜಾತಿ ಹೇಳ್ತ್ರು. ಆಗಳಿಗೆ ಆ ಜಾತಿ ಮೇಲೆ ನಾವು ಕೋಲ್ ಹೊಯ್ಯ. ಅಂದ್ರೆ ಬೇರೆ ಬೇರೆ ಜಾತಿಗೆ ಬೇರೆ ಜಾತಿ ಸೊಲ್ಲೆ ಇತ್ತು. ಅಲ್ಲ, ಸೆಟ್ರ ಮನಿ ಬೇರೆ, ಭಟ್ರ ಮನಿ ಬೇರೆ, ಮಗರ ಮನಿ ಬೇರೆ, ಸಾಹೇಬ್ರ ಮನಿ ಬೇರೆ, ಹೀಗೆ ಆ ತರದ ಮೇಲೆ ಎಲ್ಲಾರು ಒಂದ್ ಸೊಲ್ ಹೇಳಕಂತದ. ಅದಾ ಯಾರ ಮನಿ ಹಾಡಾರ ಒಡ್ಡಿಲ್ಲ, ಯಾವ್ದಾದ್ರು ಒಡ್ಡಿಲ್ಲ ನಿಮಗೆ. ಹೆಂಗ್ ಹೇಳ್ತೀವಿ? ಬಳಕುವ ನಡುವಿಗೂ ಕೊಳಕಿನ ಗಾಳಿಟ್ಟ ಬಳಕತ್ತೆ ಗಟ್ಟಲಿಳಿದರ ಕೊಲೆ, ಕೋಲು ಕೋಲೆನ್ನ ಕೋಲು ಕೋಲೆ ಗಟ್ಟಲಿಳಿದರ ದರಗಳ ಘಟ್ಟದಲ್ಲಿ ಸೋಳೆ ತಡಿದರ ಕೊಲೆ, ಕೋಲು ಕೋಲೆನ್ನ ಕೋಲು ಕೋಲೆ ಒಂದು ತಡಿದರೆ ಮುದ್ರ ದಂಗ್ರವ ಕೊಟ್ರ ಇನ್ನೇನೆ ಕೊಡಲಿ ನಗಿಯಡಿ ಕೊಲೆ, ಕೋಲು ಕೋಲೆನ್ನ ಕೋಲು ಇನ್ನೇನೆ ಕೊಡಲಿ ನಗಿಯಡಿ ದರಗಳ ಹಟ್ಟಿಯಲ್ಲ ಕರುವ ಕೊಯ್ಲುತಿ ಕೊಲೆ, ಕೋಲು ಕೋಲೆನ್ನ ಕೋಲು ಕೊಲೆ ಮಧ್ಯೆ ಮಧ್ಯೆ ಹಿಂಗೆ ಹೇಳ್ತಾರೆ. ಇದೀಗ ಯಾರ ಮೇಲೆ? ಇದು ಶೆಟ್ರ ಮನಿ ಹಾಡ. ಶೆಟ್ರ ಮನೆ ಹೀಗೆ ಭಟ್ರ ಮನೆಗೆ ಭಟ್ರ ಮನಿ ಹಾಡ.
ಬೇರೆ 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 ತರದ ಬೇರೆ ತರದ ಹಾಡು ಹಾಡುಗಳು ಇರ್ತವೆ ಹಾ, ನೋಡಿ. ಹೌದು. ಅದನ್ನೆಲ್ಲ ನೀವೀಗ ಹಾಡುಗಳ ಅಂದ್ರೆ ಮನೆಯಲ್ಲಿ ಹಿರಿಯರು ಹೇಳೋದು ಕೇಳಿ ಹಿಂಡ ನಮ್ ತಾಯಿ ತಂದಿ ಹೇಳ್ತಾರಲ್ಲ ತಂದೆ ಅಲ್ಲ ತಾಯಿ ಹೇಳ್ತಾಳಲ್ಲ ಅಜ್ಜಿಯೋ ಬಿಜ್ಜಿಯೋ ಅಂದಿಕ್ಕೆ ಹೇಳಿಕೆ ಎಲ್ಲ ಹೇಳ್ತ್ರಿ ಇದು ಹೇಳ್ತಾರ ಸೈಯಲ್ಲ ಅದನ್ನ ಕೇಳ್ಕ ಬಂದು ಇಲ್ಲಿ ಮನೆಯಲ್ಲಿ ಬಾಪತಿಗೂ ಹೇಳ್ತಾರಲ್ಲ ಆಗಳಿಗ್ ನಾವ್ ಅದನ್ನ ಕೇಂತ ಕಡಿಕ ಸ್ವಲ್ಪ ಬಲವಾಯ್ತು ಅಂದ್ರೆ ಗತಿಗೆ ಈ ಅಕ್ಕಿ ಭತ್ತ ಇದೆಲ್ಲ ಪಾಲ್ ಆಗ್ತಲ್ಲ ತಕೊಬಂದು ಹೊಳಿ ಮೇಲಿನ ತಂದು ಪಾಲ್ ಆಗ್ತಲ್ಲ ಆ ಪಾಲ್ ಹಾಕ್ತುರಿ ನಂಗೆ ಆ ಪಾಲ್ ಇನ್ನೊಬ್ರಿಗೆ ಹಾಕಂತ ಕೇಳಿಕೆ ಈ ನಮ್ ಸಣ್ಣ ಮಕ್ಕಳನ್ನ ನೀವು ಕೋಲ್ಕೊಲ್ಲ ಬನ್ನಿ ಮಗ ಅಂದಿಕ್ಕೆ ಹೇಳಿ ಕರ್ಕೊಂಡು ಹೋಗ್ತಾರೆ ಆ ಕಳಿಕ ನಾವು ಮಾತು ತೋರ್ಸಂತೀವಿ ಕೋಲ ಅಂತ ಹೇಳ್ತಾ ಹೇಳ್ತಾ ಈ ಕೋಲು ಕೋಲೋರಿ ಹಾಡನ್ನು ಕಲ್ತು ಮುಂದಿನ ಜಾನಪದ ಅಂದ್ರೆ ಹಂಗೆ ಅಲ್ಲ ಅದು ಏನಿದ್ರು ನಾವು ಕೇಳಿ ಏನು ನಾವು ಕೇಳ್ತಾ ಹೋಗುತ್ತೋ ಅದು ನಮಗೆ ಬಾಯಿಗೆ ಬರ್ತಾ ಹೋಗುತ್ತೆ ಬರ್ದಿಡುವಂತದ್ದು ಅದು ಹೇಳಿಕೊಡುವಂತದ್ದು ಅಂತದೇನಿಲ್ಲ ಅಂತ ಒಂದು ಜಾನಪದ ಆಚರಣೆ ವಿಶೇಷವಾಗಿ ನೀವು ಬಾಯಿಗೆ ಹಾಕೊಂಡು ಅದು ಕಲ್ತಿದ್ರಿ ಈಗ ಕೋಲು ಹುಯ್ಯೋ ಹಾಡು ಅಥವಾ ಇದು ಹೋಗುವಂತದ್ದೇ ಕಡಿಮೆ ಆಯ್ತು ಕಡಿಮೆ ಆಯ್ತಂದ್ರೆ ಎಲ್ಲೂ ಇಲ್ಲ ತುಂಬಾ ವಿಶೇಷ ನಮ್ಮ ಕುಂದಾಪುರ ಭಾಗದವರಿಗೆ ವಿಶೇಷ ಹೊರಗಿನವರಿಗೆ ಖಂಡಿತ ಇದ್ರ ಬಗ್ಗೆ ಮಾಹಿತಿ ಇಲ್ಲ ನಮಗೂ ಕೂಡ ಇದರ ಸಂಪೂರ್ಣ ಮಾಹಿತಿ ಇಲ್ಲ ಯಾಕಂದ್ರೆ ನಾವು ನೋಡಿದ್ದು ಕೂಡ ಕಡಿಮೆ ಅಂತ ಹೇಳ್ಬೋದು ಇದೀಗ ನೀವು ಮನೆಗೆ ಹೋಗ್ತಾ ಇದ್ರಿ ಮನೆಗೆ ಹೋದಾಗ ನಿಮ್ಮ ಆಹ್ವಾನ ಹೇಗ್ ಮಾಡ್ತಿದ್ರು ಮನೆಗೆ ಹೋಗುವಾಗ ಆಗಳಿಗೆ ಭಾರಿ ಒಂದು ಮರ್ಯಾದಿದ್ದು ನಾವು ಕೋಲೋ ಬಂದ್ರಂದ್ರೆ ಗತಿಗೆ ಅವರು ಮನೆಯಂಗ ಎಲ್ಲೇ ಇರ್ಲಿ ಬೇಕಾರೆ ಅಯ್ಯೋ ಕೋಲೋ ಬಂದ್ರೆ ಬನಿ ಅಂದಿಕ್ಕೆ ಹೇಳಿಕೆ ಹಾಕಿ ಕುದಿಸ ಓಡ್ಬತ್ರ ಅವ್ರು ಬಂದ್ ಕಡೆಗೆ ಅವ್ರು ನಾವು ಹಾಡು ಹೇಳಿ ಯಾರ ಗತಿಗೆ ಅಕ್ಕಿ ಬೇರೆ ಭತ್ತು ಬೇರೆ ಮತ್ತೆ ಅವ್ರಿಗೆ ಇಷ್ಟ ಆಯ್ತು ಅಂತಿದ್ರೆ ದುಡ್ಡು ಕಾಸು ಎಲ್ಲ ಕೊಡ್ತಾರೆ ಅವ್ರಿಗೆ ಎಷ್ಟ ಆಯ್ತು ಅಷ್ಟ ಅದೇ ನಾವು ಕೇಮ್ದಲ್ಲ ಅದು ಕಡೆಗೆ ಎಲೆ ಅಡಕೆ ಎಲಿ ತಿಂಬರು ಅದು ಈ ಇದ್ ಮಾಡ್ತಾ ಹೋತಾರೀಗ ಸ್ವಲ್ಪ ಎಲಿ ತಿಂಬ ಸ್ವಲ್ಪ ಜಾಸ್ತಿ ನಮ್ ಜೊತೆಯರಿಗೆ ಇದಂದೆ ಅಂತದ ಈ ನಮ್ ಜೊತೆಯರಿಗೆ ಸ್ವಲ್ಪ ಎಲಿ ತಿಂಬದು ಅಂತ ಕೇಳ್ರಿ ಅವ್ರಿಗೆ ಉಳ್ದೊಡವೆ ಎಲಿ ತಿಂಬಕ್ಕೆ ಇದನ್ನೆಲ್ಲ ಕೊಟ್ಟು ಬಾರಿ ಒಂದ್ ಮತ್ತ ಈಗ ಕೋಲು ಇಟ್ ಬಂದರೊಂದಿಗೆ ಹೇಳಕಿ ಕಾಡಿಗೆ ಕುಂಕುಮ ಇದೆಲ್ಲ ಕೊಟ್ಟು ನೆತ್ತಿಗೆ ಎಣ್ಣೆ ಹರ್ದು ಅದಿಷ್ಟು ಮಾಡ್ಕೆ ಇದ್ದೀವಿ ಅದೆಷ್ಟು ಕೆಲವರು ಮಾಡ್ತಾರೆ ಎಲ್ಲರೂ ಮಾಡೋದಿಲ್ಲ ಕೆಲವರಿಗೆ ಅಷ್ಟೊಂದು ಖುಷಿ ಇಲ್ಲಿದ್ರು ಅಕ್ಕಿ ಮತ್ತೆ ಮರ್ಯಾದೆ ಅಕ್ಕಿ ಭತ್ತ ಇದು ಕೆಲವು ಮೂಡ್ ಹೊತ್ತ ಅಂತ ಇದ್ರೆ ಎಲ್ಲ ಊಟ ಮಾಡದೆ ಬಿಡುದೇ ಇಲ್ಲ ಊಟ ಮಾಡಿ ಹೋಯ್ನಿ ಅಂತ ಕೇಳಿ ಈಗ ಊಟ ಮಾಡಿ ಅದಕ್ಕೆ ಹೇಳತ್ತಲ್ಲ ಆಗಳಿಗೆ ಆಗಲ್ಲ ಗಂಜಿ ತಿನ್ಕೊಂಡು ಹೋಯ್ನಿ ಅದಕ್ಕೆ ಹೇಳ್ತ ಗಂಜಿ ತಿನ್ಕೊಂಡು ಹೋಯ್ನಿ ಅದಕ್ಕೆ ಹೇಳ್ತ ಎಲ್ಲರ ಮನೆಗೆ ಅದೇ ವಿಶೇಷದ ಊಟ ಇದೀಗ ಕೋಲ್ ಅಂತ ಹೇಳಿದ್ರೆ ವಿಶೇಷ ಈ ಕೋಲಿನ ವಿಶೇಷತೆ ಎಂತ ಇದೀಗ ಕೋಲಿನ ವಿಶೇಷ ಇದು ಕಾಡಿಗೆ ಹೋಗುದು ಹಾಡಿಗೆ ಅಲ್ಲಿ ಹೋಗಿ ಎಲ್ಲ ಸಿಕ್ಕುದು ಕಡಿಮೆ ಇದೆ ಕಾಡಸುರ್ಗಿ ಕೋಲಿ ಕಾಡಸುರ್ಗಿ ಕೋಲಿ ಎಲ್ಲಿ ಇತ್ಕೊಂಡು ವರ್ಷಿ ಅದನ್ನ ಎಲ್ಲಿ ಸಿಕ್ಕುತ್ತ ಅಂತ ಕೇಳಿಕೆ ಅದನ್ನ ಕಡ್ದು ತಕೊಬಂದು ಅದನ್ನ ಕೀಸಿ ತಲೆ ಬಿಡು ಎಲ್ಲ ಕೀಸಿ ಈಗ ಹಿಂಗಿಂದ 3 ಮಣಿ ಕೊಯ್ದು ಇದು ಮಣಿ ಕೊಯ್ಯೋದು ಅಂದ್ರೆ 3 ಅಲ್ಲಿ ಕಚ್ಚು ಮಾಡೋದು ಅದು ಕೊಯ್ದು ಕಡೆಗೆ ಅದನ್ನ ಸಾಫ್ ಮಾಡಿ ಕೀಸಿ ಎಲ್ಲ ಜೋಡಿಸಿ 4 ನೋಟ್ ಮಾಡಿ ತಲೆ ಬಿಡ್ದವ್ರಿಗೆ ಕೊಟ್ಟಿ ಕೇಸರ ತಕೊಂಡು ಹೋಗುದು ಕೆಸರು ನೀರು ಕೋಸರ ಎಲ್ಲ ಇತ್ತಲ್ಲ ಎಂತಕ್ ಹೋಗುದು ಇದು ಕಪ್ಪ ಇಕ್ಕಂದಿಕ್ಕೆ ಹೇಳಿ ಅದು ನಾವು ಒಂದು 4-5 ದಿವಸ ಬಿಟ್ಟು ಅದನ್ನ ಕಿತ್ಕೋಬೇಕು ಆ ಕೋಲ್ ಕಿತ್ಕ ಬಂದು ತೆಂಗಿನೆಣ್ಣೆ ಉದ್ದಿ ಒಂಚೂರು ಒಂದ್ ಗಳಿಗೆ ಬಾಡ್ಸೋದ್ ಬಿಡುವುದಲ್ಲ ಬೆಚ್ಚು ಅಂದ್ರೆ ಇದೀಗ ನಮ್ ಬೆಳಚೈತಿ ಅಂತ ಬಲ್ರ ಇದು ಬೆಳಚೈತಿ ಹೆಂಗಂದ್ರೆ ನಾವು ಚಟ್ನಿ ಮಾಡೋದು ಹಚ್ಚಿದ್ರೆ ಹಿಡ್ದ ನಾವು ಇದಕ್ಕೂ ಹಿಂದೆ ಸುರ್ಗಿ ಯಾಕಂತ ಅದು ಅಂದ್ರೆ ಬಾಳಿಕೆ ಬರುತ್ತೆ ಅಲ್ಲ ಸ್ವರ ಗಟ್ಟಿ ಅದು ಒಳ್ಳೆ ಕೋಲ್ ಅಂತಾರ ಕಣ ಎಷ್ಟು ಅಳತೆ ಐತೆ ಇಷ್ಟೇ ಅಳತೆ ಗಟ್ಟು ಮಾಡಕ ಹೌದು ಹಿಂಗ ಹಿಡಿತಲ್ಲ ಇದ್ರದ್ದೇ ಹಿಂಗ್ ಮಾಡ್ಕೊಂಡು ಇಲ್ಲಿಂದ ಒಂಚೂರು ಒಂದ್ ಮಳ ಒಂದ್ ಮಳ ಇದು ಒಂದು ಮೊಳ ಅಷ್ಟುದ್ದೇ ಇರ್ತದೆ ಇದು ಕೋಲ್ ಹುಯ್ಯೋದು ವಿಶೇಷತೆ ಅಂತಂದ್ರೆ ಇದು ಮಾಮೂಲಿ ಕೋಲಾಟ ತರ ಅಲ್ಲ ಕೋಲ್ ಹುಟ್ಟುದೇ ಇಲ್ಲ ಇವಾಗ ಹೀಗೆ ಅದಕ್ಕೆ ಹೀಗೆ ಕೆಳಗಿಂದ ಮೇಲೆ ಕೋಲು ಹುಯ್ಯುವಂತ ವಿಶೇಷ ಎಷ್ಟು ಊರುಗಳ ಸುತ್ತದೆ ಅಥವಾ ನಿಮ್ಮ ಆಸ್ಪಾಸ್ ಊರ ನಮ್ಮ ಆಸುಪಾಸ ಊರು ಒಂದಿಕ್ಕೆ ಹೇಳ್ರೆ ನಾವು ಇಲ್ಲಿಂದ ಇದು ಕೋಲ್ ಹೋಯ್ಕ್ ಶುರು ಮಾಡ್ರೆ ನಾವು ಸುಟ್ಟೋಡಿವರೆಗೆ ಸುಟ್ಟೋಡಿ ಮೂಡ್ಲಕಟ್ಟೆ ಆನಗಳಿ ಅಂದ್ರೆ ಹೊರಟ್ರ ಮೇಲೆ ಮತ್ತೆ ವಾಪಸ್ ಮನೆಗೆ ದಿನ ಬಂದು ಮನೆಗೆ ಬಂದು ಮತ್ ಬೆಳಿಗ್ಗೆ ಎದ್ದು ಮತ್ತ
ಮತ್ ಕಡಿ ಕುಡಿ ತಿಂಗ್ಳ ಆದ್ಮೇಲೆ ಮತ್ ನಮ್ಮೂರ ಕೋಲು ಹೋಯ್ಕಿಲ್ಲ. ಈ ಕುಂದಾಪುರದಿಂದ ಈಚೆ ಕೋಲು ಹೋಯ್ತಾರೆ. ಆ ಅವಧಿಯಲ್ಲಿ ಮಾತ್ರ ಯಾಕೆ ಅದು ಯಾಕೆ ಇಟ್ಟಿರಿ ಅನ್ನೋದು ಹಿಂದಿನ ಪುರಾಣಿಕರು ಮಾಡೋದು ಗೊತ್ತಿಲ್ಲ. ಇಲ್ಲ ಇಲ್ಲ ಅದು ಒಂದು ಗೊತ್ತಿಲ್ಲ ನಮ್ಗೆ. ಇಲ್ಲ ಇಲ್ಲ ಅದು ಕೊಡಿ ತಿಂಗಳು ಅಂತ ಹೂಗಿನ ಕೋಲು. ಆ? ಕಡೆಗೆ ಹೋದ್ರ ಮೇಲೆ ಅದ್ ಮೂಡ್ಲ ಎಲ್ಲ ಐತೆ ಇಲ್ಲ ಹುಂಚೇಸಿ ತಿಂಗಳನ್ನ ಬರ್ತಲ್ಲ ಕೊಡಿ ತಿಂಗಳನ್ನ ದಾಟಿ ಆ ತಿಂಗಳಂಗ ಈ ಮೂಡಿನಾರೆಲ್ಲ ಅತಿ ಇತ್ತಿನಾರ ಮೂಡೋ ಹೋತ ಕೋಲು ಈಗ ಹುಂಚೇಸಿ ಇಡೀ ತಿಂಗಳು ಕೋಲು ಹೋಯ್ತು. ಕಡೆ ಹುಂಚೇಸಿ ಮೇಲೂ ಇಲ್ಲ ಮತ್ತಿಲ್ಲ. ಅವ್ರು ಎಲ್ಲಿಗೆ ಹಾಲಿ ಕಣಿ ವಂಡರ್ ಕಂಬಳ ದಿವ್ಸ ಅವ್ರ ಮನೆ ಮಾರಿ ಸೇರ್ಕೆ ವಂಡರ್ ಕಂಬಳ ದಿವ್ಸ ಊರ್ ಬಿಟ್ಟು ಹೋದಿದ್ರು ಬಾತಿದ್ರು ವಂಡರ್ ಕಂಬಳ ದಿವ್ಸ ಅವ್ರ ಮನೆ ಬರ್ತ ಆ ಮನೆ ಬಂದ ಮೀನ್ ಪದಾರ್ಥ ಬೇರೆ ತರಕಾರಿ ಏನಾರು ಪದಾರ್ಥ ಓಡ್ ದೋಸೆ ಕಾಯಿ ಹಾಲ ಪಾಯಸ ಅನ್ನ ಇದೆಲ್ಲ ಮಾಡಿ ನಮ್ ಬೂತ್ಗಳಿಗೆಲ್ಲ ಮಿಸಲ್ ಬೆಚ್ಚಿ ಮಿಸಾಲ್ ಬೆಚ್ಚುದು ಇದು ಮಿಸಾಲ್ ಬೆಚ್ಚುದು ಅಂತ ಕೇಳಿದ್ರು ಒಂದ್ ನೆನಪಾದ ಅದಕ್ಕೆ ಇಂದಿಷ್ಟೇ ಮಾಡ್ಕಂದಳಿ ಇತ್ತ ಅದು ಒಂದ್ ಗಮ್ ಎಂತ ಗೌಲ ಆಯ್ಕೆ ಗೌಲ ಆಯ್ಕೆ ಆ ಇದು ಈ ಅನ್ನ ಸಾರ ಅಂದಿಕ್ಕೆ ಮೀನ್ ಸಾರೇ ಆಯ್ಕದ ಅನ್ನೋದ್ ಮಟ್ಟಿಗೆ ಆ ಓಡ್ ದೋಸೆಗೆ ಮಾತ್ರ ಕಾಯಿ ಹಾಲೇ ಆಯ್ತು ಕೋಲ್ ಹೋಯ್ದಿಕ್ಕೆ ಬಂದಾರಿ ಪದ್ಧತಿಗೆ ತಂದಕ್ಕೆಗೆ ಮಾಡ್ಕದ ಅನ್ನ ಎಲ್ಲ ತಂದಕ್ಕಿಗೆ ಮಾಡ್ಲಕ್ಕ ಈ ದೋಸೆ ಗೀಸಿ ಮಾಡ್ದಂತ ಮನೆಗೆ ಇದ್ದಕ್ಕೆ ಬೆಣ್ತಕ್ಕಿ ಎಲ್ಲ ಬೆಣ್ತಕ್ಕಿ ಎಲ್ಲ ನಮ್ಗೆ ಕೊಡುವುದಿಲ್ಲ ಅದಾಗಲಿ ನಾವು ಕೊಡಿ ಅದಕ್ಕೆ ಹೇಳ ಅವ್ರು ಕೊಡಿ ಕೊಟ್ಟು ನಾವು ಹಾಗೆ ತಗೊಂಡು ಬುಟ್ಟಿಗೆ ಹೇಗೆ ಗೊತ್ತಿಲ್ಲ ಆಗಲಿಕ್ಕೆ ಅವ್ರು ಹೊರವಣ್ಣದ ತಂದು ಕೊಡ್ತಾರಲ್ಲ ಅವ್ರು ಹೊರವಣ್ಣ ತಗೊಂಡು ಹೇಳೋದು ಕತಿ ನಿಂಗೆ ಹೊರವಣ್ಣ ಕೊಡಿ ನೀವು ಒಂಚೂರು ಹೊರವಣ್ಣ ಕೊಡಿ ನೀನು ನಮ್ದೊಂದು ಶಾಸ್ತ್ರ ಇತ್ತು ಅಂತ ಎಂತ ಕಡದಲ್ಲಿ ಕರಲಿ ಬಿದ್ದಲ್ ಬೆಳಿಲಿ ಒಂದ್ ಬಿದ್ದಲ್ 100 ಬೆಳಿಲಿ ಗಂಗೆ ಗೌರಿ ತೀರಿ ಕಟ್ಟಿ ಕೋಟೆ ಕೋಟ್ಲಿಂಗ್ ಬಾಳ್ದಂಗ್ ಬಾಳಿ ಅದಕ್ಕೆ ಹೇಳು ಇನ್ನೊಂದ್ಸತಿ ಗಟ್ಟಿ ಮಾಡಿ ಅದನ್ನೇ ಹೇಳ್ಕಂಬ ಕಡದಲ್ಲಿ ಕರೀಲಿ ಬಿದ್ದಲ್ ಬೆಳಿಲಿ ಒಂದ್ ಬಿದ್ದಲ್ 100 ಬೆಳಿಲಿ ಗಂಗೆ ಗೌರಿ ತೀರಿ ಕಟ್ಟಿ ಕೋಟೆ ಕೋಟ್ಲಿಂಗ್ ಬಾಳ್ದಂಗ್ ಬಾಳಿ ಅಂದ್ರೆ ನಿಮ್ಮ ಹಾರೈಕೆ ಆ ಮನೆ ಒಂದಿದ್ದ 100 ಬೆಳಿ ಅಂದ್ರೆ ಸಂಪತ್ತು ಅಧಿಕ ಆಯ್ಲಿ ಅಂತ ಹೇಳಿ ಒಂದು ಆಶೀರ್ವಾದ. ಈ ಕೋಲು ಹುಯ್ಯುದು ದೇವ್ರ ಹಾಡಿಂದಾನೇ ಶುರು ಆಗ್ತದ ದೇವ್ರ ಹಾಡಿಂದ ಶುರು ಆಗ್ತದ. ಈಗ ನೀವು ಹೊರಡ್ತಾ ಅಲ್ಲಿ ಇಲ್ಲ ತುಳಸಿ ಕಟ್ಟಿ ಎದ್ರೆ ಪೂಜೆ ಮಾಡ್ಕೊಂಡು ಹೊರಡುದ ಆ ಪೂಜೆ ಮಾಡಿಕೊಳ್ಳಿ ನೀವು ಹೇಳ್ರಿ ನಾವು ನಂಬುದ್ ದೇವ್ರ ಬಗ್ಗೆ ಹೇಳತ್ತ ಹೇಳಿ ನಂಬಿ ದೇವ್ರ ಬಗ್ಗೆ ಹೇಳುದ ಹೆಂಗ ಹಾಡೋದು ಹೇಳ್ತು ಸಂಪಾಗಿ ಸಸಿಯ ಬೇರು ಬೆಸಿ ಕಿತ್ತ ತಂದ ನಟಾರಮ್ನಾರ ಮುದಲ ಕೊಲ ನಟಾರಮ್ನಾರ ಬಂದ ಬಗಿಲು ಮುಂದೆ ಮಲಿಯಾರಡುವಲೆ ನೆಳಲದ ಕೊಲೆ ಮಲ್ಲಿಗಿ ಸಸಿಯ ಬೇರು ಬೆಸಿ ಕಿತ್ತ ತಂದ ನಟಾರಮ್ನಾರ ತಳದ ಗೋಕೋಲೆ ನಟಾರಮ್ನಾರ ಬಂದ ಬಗಿಲು ಮುಂದೆ ಮಲಿಯಾರಡುವಲೆ ನೆಳಲದ ಕೊಲೆ ತಪ್ಪ ನೆಳಿದೆ ನಂದ ತಲೆಗೆ ಮುನಿಯಲಿ ಬೇಡಿ ತಪ್ಪಲ್ಲ ನಿಮ್ಮ ಉಳಿದಿ ಕೊಲೆ ತಪ್ಪಲ್ಲ ನಿಮ್ಮ ಉಳಿದಿಲ್ಲ ಮನರಾಡಿ ಪುಸುವಿ ಅರಕಿಯು ಕೊಲೆ ಅಡಿಲು ಪುಸುವಿ ಅರಕಿಯುಲ ಮನರ ಜೋಡಿಲು ಪುಸುವಿ ಕೊನೆಯಣ್ಣ ಕೊಲೆ ಜೋಡಿಲು ಪುಸುವಿ ಕೊನೆಯಣ್ಣಲ ಮನರ ನಿಮ್ಮ ಸತ್ಯಕ್ಕೆ ಸರಿ ಇಲ್ಲ ಕೊಲೆ ನಿಮ್ಮ ಸತ್ಯಕ್ಕೆ ಸರಿ ಇಲ್ಲ ಮನಾರ ನಿಮ್ಗೆ ಬಪ್ಪರುಕಿ ಗಡಿ ಇಲ್ಲ ಕೊಲೆ ಇದೀಗ ದೇವ್ರಿಗೆ ಹಿಂಗೀಗ ಹಣ್ಣ ಕಾಯಿ ಎಲ್ಲ ಒಪ್ಸಿತ್ತು ಒಳ್ಳೇದು ಮಾಡಂದೇಳಿ ಈಗ ಮನೆಗ್ ಹೋದ್ರೆ ಆಗ ಹೇಳ್ರಿ ಶೆಟ್ರ ಮನೆಗ್ ಹೋರ್ ಹಿಂಗ ಹೇಳ ಹಿಂಗೆ ಬೇರೆ ಬೇರೆ ಪಂಗಡದ ಮನೆಗ್ ಹೋದಾಗ ನೀವ್ ಹಾಡುವಂತ ಹಾಡುಗಳು ಬೇರೆ ಬೇರೆ ಇತ್ತು. ಈಗ ಶೆಟ್ರ ಮನೆ ಬಿಟ್ಟು ಭಟ್ರ ಮನೆಗ್ ಹೋರೆ ಅಲ್ಲಿ ಯಾವ ತರ ಹಾಡ್ತಿ? ನೀರಿಲ್ಲ ಕೆರಿ ಎಲ್ಲ ಬೇರಿಲ್ಲ ಸಸಿ ಹುಟ್ಟಿ ಯಾವಾಗೋ ನೋಡಿದರೆ ಶಿವ ಪೂಜಾ ಕೊಲೆ ಯಾವಾಗೂ ನೋಡಿದರೆ ಶಿವ ಪೂಜಾ ರಂಗ ಪೂಜಾ ಶಿವನ ಗಂಟಿಗಳೇ ಗಣಿಲೊಂದ ಕೊಲೆ
ನೀರುವದ ಹೊಯ್ ನೀರ ಮಲ್ಲಿಗೆ ಎಲಿ ಮರಿಯಾದ ಸೌಗ ಕೋಲ ಎಲಿ ಮರಿಯಾದ ಸೌಗ ದರಗಳ ಒಲ್ಲಿ ಮರಿಯಲೆ ಕೊಯ್ತಂದ್ರ ಕೋಲ ಒಲ್ಲಿ ಮರಿಯಲೆ ಕೊಯ್ತಂದ್ರ ದರಗಳ ಮಡುದಿ ಮಲ್ಲಿಗೆ ಮುಡಿ ಅಂದ್ರ ಕೋಲ ಒಲ್ಲಿ ಮರಿಯಲೆ ಕೊಯ್ತಂದ್ರ ದರಗಳ ತಂಗಿ ಬೇಡಿದರೆ ಕೊಡೆನಂದ್ರ ಕೋಲ ತಂಗಿ ಬೇಡಿದರೆ ಕೊಡೆನಂದ್ರ ದರಗಳ ಮಡದಿ ಮಲ್ಲಿಗೆಯ ಮುಡಿ ಅಂದ್ರ ಕೋಲ ನಮ್ಮಲ್ಲಿ ಮುಡಿದರು ನಿಮ್ಮ ತಂಗಿ ಮುನುವಾರ ಸೇರಿ ಮಲ್ಲಿಗೆಯ ಮುಡಿಬೇಕ ಕೋಲ ಇದು ಹೀಗೆ ಹಿಂಗೆ ಎಷ್ಟು ಸೊಲ್ಲು ಹೋತ ಹಿಂಗೆ ಇನ್ನೊಂದು ಸುಮಾರು 4 ಸುರ್ಲಿ ಇದು ವೈದಿಕ ಮನೆ ಹೌದು 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 ಬ್ರಾಹ್ಮಣರ ಮನೆ ಹೌದು ಇನ್ ಬೇರೆ ಹೇಳಿದಾರೆ ಶುರು ಮಾಡ್ತು ಆಚಾರ ಮನಿ ಹಾಡ ಅಂದ ಬಿಡಿಯಲ ಹೊರಡಿರ ದರ ದರ ಕೆತ್ತ ಮಚಾಲ ಮೃತ ಕೋಲೆ ಕೆತ್ತ ಮಚಾಲ ಮೃತ ದರ ದರ ಅಲೈರೆ ತಳುವೆ ನೆಗಿದರ ಕೋಲೆ ಆಲೈರೆ ತಳುವೆ ನೆಗಿದರ ದರಗಳ ಮುತ್ತೈರೆ ತುಂಬ ನಡುವರ ಕೋಲೆ ಮುತ್ತೈರೆ ಕಂಬ ನಡುವರ ದರಗಳ ಕರಿಯ ಕಬ್ಬಿನಲೆ ಗೊಳು ಬಂದ ಕೋಲೆ ಕರಿಯ ಕಬ್ಬಿನಲೆ ಗೊಳು ಬಂದ ದರಗಳ ಬೆಳೆಯ ಕಬ್ಬಿನಲೆ ಬಳಿ ಬಂದ ಕೋಲೆ ಬೆಳೆಯ ಕಬ್ಬಿನಲೆ ಬಳಿ ಬಂದ ದರಗಳ ಮುಡಿಯ ಹೋಗಿನಲೆ ಮಡಿ ಬಂದ ಕೋಲೆ ಈಗ ಆಚಾರ ಮನೆ ಆಯ್ತು ನೀವೀಗ ನಿಮ್ ಜೊತೆ ಮಕ್ಳನ್ನ ಕರ್ಕೊಂಡು ಹೋಗ್ಲಿಲ್ಲ ಇಲ್ಲ ಶಾಲೆ ಎಲ್ಲ ಶಾಲೆ ನಾವೇನು ಒಂದ್ 2 ಮಕ್ಕಳಲ್ಲ 1-2 ಮಕ್ಕಳ ಶಾಲೆ ಬದಿಗೆ ಬೆರ್ಸುತ್ತವ್ರನ್ನ ಅದ್ ಯಾರು ಮುಂದ ಈ ಹಾಡುಗಳನ್ನ ಉಳಿಸಕು ಮಾಡಕಂತ ಆಸಕ್ತಿ ಯಾರು ಹೊಂದಿಲ್ಲ ಈ ನಮ್ ಮಕ್ಕಳ ಅವ್ರ ಹೊಸರೇ ಕೇಳ್ಬೇಡಿ ನನ್ ಮಗಿಗಳ ಈಗ ಅವ ಈ ಅಂತದ ಬರುದು ಗಿರುದೆಲ್ಲ ಕೆಲವು ಸರಿ ಬಬ್ದು ಅವ ಇಲ್ಲಿ ಬಾರೆ ಅಂತ ಹೇಳುದು ಎಂತ ಕೇಂಬುದು ಇಲ್ಲ ಸ್ವಲ್ಪ ಹಾಡು ಬೇಕಿತ್ತು ಬರೀಕ ಅದಕ್ಕೆ ಹೇಳುದು ನಾವ್ ಒಂದ್ಸರಿ ಹೇಳ್ಕೊಂಬುದು ಹೀಗೆ ಹೇಳ್ಕೊಂಬುದು ಕಡಿಕೆ ಅದನ್ನ ತೊಲ್ ಬಿಡ್ಸಿ ಹಿಂಗೆ ಅಂದ ಅವ್ ಬರ್ಕೊಂಬುದು ಇದ್ದಾಗ ನಮಗ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ ಅಳಿದು ಹೋಗುವಾಗ ಇಲ್ಲ ನಮ್ಮಿಂದ ನಶಿಸಿ ಹೋಯ್ತು ಅನ್ನುವಾಗ ನಾವೆಂತ ಮಾಡುದು ಅದನ್ನ ಏನೋ ಒಂದಿಷ್ಟ ಆದ್ರೂ ಉಳಿಸುವ ಅಂತ ಬಹುಶಃ ನಿಮ್ಮಲ್ಲೂ ಅದು ಬರ್ಬೋದು ಮುಂದಿನ ಇದಕ್ಕೆ ಬಂದ್ರೆ ಖಂಡಿತ ನೀವಿರುವಲ್ಲಿ ಅದನ್ನ ಉಳಿಸುವಂತ ಪ್ರಯತ್ನ ಆಗ್ಬೋದು ಆ ಕಾಲದ ಕೆಲವು ವರ್ಷದ ಕೆಳಗೆ ಕಲಾವಿದ್ರು ನೀವು ಆಕಾಶವಾಣಿಯಲ್ಲಿ ಹಾಡಿದ್ರಿ ಈಗ ಮೊನ್ನೆ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಿಮ್ಗೆ ಅವಕಾಶ ಸಿಕ್ತು ಇದನ್ನ ಉಳಿಸುವಂತ ಕಾಯಕ ಅಂತೂ ಮಾಡ್ತಿದ್ರಿ ಅದನ್ನ ಇರ್ಲಿ ನಮ್ಮಿಂದ ಇನ್ನೊಬ್ರಿಗೆ ಗೊತ್ತಾಗ್ಲಿ ಅನ್ನುವಂತ ಒಂದು ಪ್ರಯತ್ನ ಖಂಡಿತ ಶ್ಲಾಘಿಸ್ಬೇಕಂತ ಪ್ರಯತ್ನ ನೀವು ಮಾಡ್ತಿದ್ದು ಹಿರಿಯರಿದ್ದಾಗ ಅದು ಉಳ್ಕೊಳ್ಳೋದು ಹಿರಿಯರ್ ನಿಮ್ಮ ಒಂದು ಜನರೇಷನ್ ಹೋದ ಮೇಲೆ ಮುಂದಿನ ಪೀಳಿಗೆಯಲ್ಲಿ ಅದ್ ನಶಿಸಿ ಹೋಗುವಂತದ್ದೇ ನೀವ್ ಹೇಳ್ರಿ ಮೊಗೇರ ಮನೆಗೆ ಹೋಗಿ ಬೇರೆ ಹೇಳೋದು ಅದು ಆದ್ರೆ ಹೆಂಗೆ ಮುತ್ತ ಮುತ್ತಂಬಿರಿ ಮುತ್ತಲ್ಲೇ ಬೆಳುವದ ಮುತ್ತ ಮರೈರ ಬೈಲಲ್ಲ ಕೋಲೆ ಮುತ್ತ ಮರೈರ ಬೈಲಲ್ಲಿ ಬೆಳಿದರ ಮುತ್ತಿನ ಕಣುಜೆ ಮನಿ ಮುಂದೆ ಕೋಲೆ ಮುತ್ತಿನ ಕಣುಜೆ ಮನೆಯ ಬಗಿಲು ಮುಂದೆ ಮುತ್ತ ತುಂಬಿದರೆ ಅಡುಗಿಗೂ ಕೋಲೆ ಮುತ್ತ ತುಂಬಿದರೆ ಅಡುಗಿಗೂ ದರಗಳ ಅಡ್ಗ ದುಡಿದರೆ ಅಡುಗಿಗೂ ಕೋಲೆ ಅಡಗಿದ್ದಾರು ಅದು ಗಿಡವೆಲ್ಲ ನಡುಗಿದ ಅಡಗಿ ನಡೆಯರಿಗೆ ಮಗುನಾಗಿ ಕೋಲೆ
ಹುಡುಗಿ ನಡೆಯರಿಗೆ ಮಗುನಾಗಿ ನಗುವ ಗೋಡುಗೋಗಿ ಕೊಡಲ ಕರ ಚಾಚಿ ಕೋಲ ಇದೀಗ ಮೊಗವೀರ ಜನಾಂಗದಲ್ಲಿ ಹಡಗಿನ ಒಡೆಯ ಅವರಿಗೆ ಇಂಥ ಹಾಡು. ಇಲ್ಲಿಗ ಒಂದೊಂದ್ ಸಮುದಾಯಕ್ಕೆ ಹೋದಂಗ ಅವ್ರವ್ರ ಅದಕ್ಕೆ ಸಂಬಂಧಪಟ್ಟ ನಮಗ್ ಗೊತ್ತ. ಈಗ ಕೋಲು ಹುಯ್ಯಕ್ ನೀವು ಹೊರಡ್ತಾರಲ್ಲ ಇಂತಿಷ್ಟೇ ಜನ ಹೋಯ್ಕಂತ ಹೇಳಿ ಏನಾದ್ರು ಇತ್ತ ಅಥವಾ ಎಷ್ಟು ಜನವು ಹೋಗ್ಲತ್ತ? ಈಗ ಮನೆಗ್ ನೀವು ಕೋಲು ಹೋಯ್ಕಂತ ಹೋಗ್ತೀಯಲ್ಲ. ಹೌದು, ಇಲ್ಲ 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 ಅದೇನಿಲ್ಲ ಅಂದ್ರೆ 3 ಜನವೇ ಅವ್ರಿಗೆ ವಾಯ್ಕಂಬಾಗಿದ್ರೆ ಮತ್ 3 ಜನ ಜೋಡ್ ಮಾಡಿ ಮತ್ತೊಂದ್ ಬದಿ ಮೇಲೆ ಇನ್ನೊಂದ್ ಬದಿ ಮೇಲೆ ಬದಿಗೆ ಮತ್ತೆ ಈ ನಾವಾದಲ್ಲಿಗೆ ಅವ್ರು ಹೋಗಿಲ್ಲ. ಹೋಗುವಂತ 3 ಜನ. ಈಗ ಜಾಸ್ತಿ ಜನ ಬಂದ್ರೆ ಈಗ ಕೋಲು ಹೊಯ್ಯೋದು ಇಬ್ರೆ. ಹೌದು ಹೌದು. ಇನ್ನೇನಂದ್ರೆ ಸಣ್ಣ ಈ ಹೊಟ್ಟಿಗೆ ಸ್ವಲ್ಪ ಬೊತ್ತಿಗಿತಿ ಇಲ್ದಿದ್ದಾರೆ ಆಗಲಿಕ್ಕೆ ಆ ಕಾಲದಾಗೆ ಸಣ್ಣ ಮಕ್ಕಳು ಇದ್ದಿದ್ರೆ ಪಾಪ ಅವಕ್ಕೂ ಒಂದ್ ಪಾಲ್ ಸಿಕ್ಲಿ ಅಂತ ಕೇಳಿ 8 ಮಕ್ಕಳನ್ನ ಜೋಡ್ ಮಾಡಿ ಕಳಿಸ್ತಾರೆ. ಅಂದ್ರೆ ಈಗ ಹೋದವರಿಗೆ ಒಬ್ಬೊಬ್ಬರಿಗೆ ಇಷ್ಟಿಷ್ಟ ಅಂತ ಹೇಳಿ ಇಷ್ಟಿಷ್ಟು ಇಲ್ಲ ಹಾಗಲ್ಲ ನಾವ್ ಅಲ್ಲ ಅವ್ರ ಪೊಡಿ ಅಂದಿಕ್ಕೆ ಹೇಳಿಕೆ ತಕಬತ್ಲು ಅವ್ರು ಹೊಡೆದ ತಂದು ಕೊಡ್ತಾರ ಅಕ್ಕಿ ಪೊಡಿ ಭತ್ತದ ಪೊಡಿ ಅಂದಿಕ್ಕೆ ಹೇಳಿಕೆ ಅವನ್ ನಾವ್ ಒಟ್ಟ ಹಾಕಿ ತಕ ಬಂದ ಇಲ್ಲಿ ತಂದು ಸೌತಿ ಅದ್ ಪಾಲ್ ಮಾಡ್ಕೊಂಡ್ ಎಲ್ಲ ಎಷ್ಟ್ ಜನ ಹೋಯ್ತು ಅಷ್ಟು ಜನ ಸಣ್ಣ ಮಕ್ಕಳೇ ಇರ್ಲಿ ದೊಡ್ಡ ಮಕ್ಕಳೇ ಇರ್ಲಿ ಇರ್ಲಿ ಹಾಡುವವ್ರು ಇಬ್ರೆ ಕೋಲ್ ಹೊಯ್ಕೊಂಡ್ ಹಾಡುವವ್ರು ಇಬ್ರೆ ಅದಕ್ಕೆ ಕೋಲನ್ನ ಹೇಳೋಕೆ ಎಷ್ಟ್ ಜನ ಇದ್ರು ಅಡ್ಡಿಲ್ಲ ತಕೊಂಡ್ ಸುದ್ದಿನೋ ತರದು ಮಣ ಸುದ್ದಿ ಚೂರನು ಮಾಡಿ ಇದು ಕುಂಬಾರ ಮನೆಗೆ ಹೋದಾಗ ಹೇಳುವಂಥ ಕೋಲು ಹೊಯ್ಯುವ ಹಾಡು. ಇವರು ಕೊಡಿ ತಿಂಗಳಿಗೆ ಯಾಕೆ ಕೋಲು ಹೊಯ್ಯುತ್ತಾ ಹೋದ್ರು ಅಂತಂದರೆ ಆ ಹೊತ್ತಿಗೆ ಬೇಸಾಯ ಮುಗಿದು ಬೆಳೆ ಎಲ್ಲ ಮೇಲೆ ಬಂದು ಎಲ್ಲರಲ್ಲಿ ಮನೆಯಲ್ಲೂ ಕಟಾವು ಅಥವಾ ಕೊಯ್ಲು ಆಗಿರುತ್ತೆ. ಆಗ ಮನೆಯಲ್ಲಿ ಧಾನ್ಯ ಇರುತ್ತೆ. ನಾವು ಹೋದಾಗ ಅಕ್ಕಿಯೋ ಭತ್ತವೋ ಅವ್ರು ನಮಗೆ ಕೊಡ್ತರು. ಅದು ನಮಗೆ ಮುಂದಿನ ಜೀವನಕ್ಕೊಂದಿಷ್ಟು ಆಧಾರ ಅಂತಂತೇಳಿ ಆ ಹೊತ್ತಿಗೆ ಅವರು ಹೋಗ್ತಾ ಇರಬಹುದು. ಏನಂದೆ ಕೊಡುವಳ ಮೇಲ್ಬಾತರುವೆ ಬರುತ್ತೆಂದ ಕೋಲೆ ನಗಳ ಹೂಗಿನಗು ನಲ ಜಡ ಕಳಸವು ಗೈ ಕೊಡಿ ಹೊನ್ನ ಕಳಸವು ಕೋಲೆ ಹೊನ್ನಿನ ಕಳಸಕು ಇನ್ನೇನೆ ಕೊಡಲಕ್ಕ ಹೊನ್ನೆ ಲಗಿಸದೆ ಚೌಲವು ಕೋಲೆ ಹೊನ್ನೆ ಲಗಿಸದೆ ಚೌಲವು ಕೊಟ್ಟರು ಹೊನ್ನಿನಂತ ಕಳಸ ನೆಗಿದರು ಕೋಲೆ ತುಂಬಿಯ ಹೂಗಿನಗು ಅಂಬ ಜೋಡ ಕಳಸವು ಗೈ ಕೊಡಿ ಹೊನ್ನ ಕಳಸವು ಕೋಲೆ ಹೊನ್ನಿನ ಕಳಸಕು ಇನ್ನೇನೆ ಕೊಡಲಕ್ಕ ಹೊನ್ನೆ ಲಗಿಸದೆ ಚೌಲವು ಕೋಲೆ ಈಗ ನೀವ್ ಹೇಳಿದ್ರೆ ನಮ್ಮಿಂದ ಮುಂದೆ ಯಾರು ಕಲೀಲಿಲ್ಲ ಅಂತ ಕಲಿಸುವ ಪ್ರಯತ್ನ ಮಾಡ್ಲಿಲ್ಲ. ಇಲ್ಲಿ ಈಗಳಿನ ಈ ಮಕ್ಕಳಿದ್ವಲ್ಲ ಇವು ಕಲು ಕೆಡಿ ಅಂತ ಯಾರು ಕಲೀಲೇ ಇಲ್ಲ. ಯಾರು ನೀವೀಗ ಹಾಡ್ತಾನೆ ಇಲ್ಲ ಆದ್ರೂ ಅದು ಬಾಯಿಗೆ ಇನ್ನು ಮರ್ತ ಹೋಗ್ಬೇಕು. ನಂಗೂ ಸ್ವಲ್ಪ ಮರ್ತ ಹೋಯ್ತು. ಅದಿದ್ರು ಅಷ್ಟು ಒತ್ತಾಯ ಮಾಡಿ ಒಂಚೂರು ಬತ್ತ ಹೌದು ಬರ ಇಲ್ದಿದ್ರು ಬಾಯಲ್ಲೇ ಜೀರ್ಣಿಸಿಕೊಂಡು ಅಷ್ಟೂ ಇದನ್ನ ನೆನಪಿಟ್ಕೊಂಡು ಹೇಳೋದು ಒಂದು ವಿಶೇಷ ಅಂತ ಹೇಳಕ್ಕ. ಯಾರು ಕಲ್ತ ಹಾಡಿದ್ರು ಕೂಡ ಆ ದಾಟಿ ಆ ರಾಗ ಅನ್ನೋದು ನಿಮ್ಮ ಬಾಯಲ್ಲಿ ಬಂದಂಗ ನಮ್ಗೆ ಸಾಗತ್ತ ಬತ್ತೇ ಇಲ್ಲ. ನಾವ್ ಹೇಳಕ್ಕೆ ನಾವು ಕಲ್ತ ಹಾಡಿದ್ ಗೊತ್ತಾಗತ್ತೆ. ಅದು ಕಲಿತೆ ಹಾಡೋದು ನೀವೇ ಅದು ಬಾಯಿಂದ ಬಾಯಿಗೆ ಹರಿದು ಬಂದ ಏನ ದಾಟಿ ಇತ್ತು ಜನಪದ ದಾಟಿ ಹಾಡೋರೇ ಹಾಡಿದಾಗ ಮಾತ್ರ ಚಂದ. ಮುಸ್ಲಿಂ ಪಂಗಡ ಅವ್ರ ಮನೆಗ್ ಹೋದಾಗ್ಲೂ ನಾವು ಬೇರೆ ತರದಲ್ಲಿ ಕೋಲ ಎರಟ ಮೇಲೆ ಸುಳಗಂತರಾಟ ನಾವು ಇವರಾಡುವ ಜದಿರಂಗ ಕೋಲೆ ನಾವೈವರಾಡು ಜದಿರಂಗದಲ್ಗಿ ಮೇಲೆ ಕಾಮಯ್ಯ ಚೆಂಡೆ ಮರುತಾಡಿ ಕೋಲೆ ಕಾಮಯ್ಯ ಚೆಂಡೆ ಮರುತಾಡಿ ಕಾಮಯ್ಯ ಉಗುರಿಲೆ ಚೆಂಡೆ ತಿರುಗಿಸಿ ಕೋಲೆ
ಉಗುರಿನ ಚೆಂಡ ತಿರುಗಿಸಿ ಕಾಮಯ್ಯ ಚೆಂಡ ಹರಿದ ವೇಳ ಕಸಕ್ಕೆ ಕೊಳೆ ಚೆಂಡ ಹರಿದ ವೇಳ ಕಸದ ಗಡಿಯೆಲ್ಲ ಚೆಂಡ ಕಂಡವರೇ ಕೊಡಿರಯ್ಯ ಕೊಲೆ ಆ ಚೆಂಡ ಮುಟ್ಟಲಿಲ್ಲಲಿ ಚೆಂಡ ಕಿತ್ತಲಿಲ್ಲ ಲಾಪಾಜರಾಣೆ ಶಿವನಣಿ ಕೊಲೆ ಅಪಜರಾಣೆ ಶಿವನಣಿ ಮೆಲಗಿಲ್ಲ ತಿಮ್ಮಪ್ಪನಾಣೆ ಒಸಿಲ್ಲ ಕೊಲೆ ಹೀಗೆ ಇದು ಮುಂದುವರಿಯುತ್ತೆ. ಇದೀಗ ಅವರಿಗೆ ಲಕ್ಷದವ್ರು ಅಂತ ಹೇಳಿದ್ರು ಅಂದ್ರೆ ಅವರು ಸ್ವಲ್ಪ ದುಡ್ಡು ಕಾಸು ಅಂದ್ರೆ ಪ್ರತಿ ದಿನ ನಾವು ಸಾಹಿತ್ಯ ಗಮನಿಸಿದ್ರೆ ಇದ್ರ ಹಿಂದಿನ ನೀವು ಅವ್ರನ್ನೆಲ್ಲರೂ ಹೊಗಳುದೆ ಒಂದೊಂದ್ ಮನೆಗೆ ಹೋಗ್ಲಿ ಒಂದು ಖುಷಿ ಪಡಿಸಿ ಅವ್ರು ಏನು ಕೊಡ್ತಾರೋ ಅದನ್ನ ತಕೊಂಡ್ ಈಗ ವಾಪಸ್ ತಂದು ತುಳಸಿ ಕಟ್ಟೆ ಎದುರು ಇಟ್ಟು ನಾವ್ ಇದನ್ನ ಮಾಡುತ್ತೆ ವಾಪಸ್ ತಂದ ಲಾಸ್ಟಿನ ದಿವ್ಸ ನಾವ್ ತಂದು ಅಕ್ಕಿ ಬತ್ತನೆಲ್ಲ ತೋಸಿ ಕಟ್ಟಿ ಎದುರು ರಾಶಿ ಹಾಕತ್ತು ಒಂದ್ ಬದಿಯ ಭತ್ತ ರಾಶಿ ಹಾಕತ್ತು ಒಂದ್ ಬದಿಯಾಗ ಅಕ್ಕಿ ರಾಶಿ ಹಾಕತ್ತು ಆ ರಾಶಿ ಮೇಲೆ ಈ ಕೋಲನ್ ಸರ್ತು ಹುಗಿ ತೋಸಿ ಕಟ್ಟಿ ಎದ್ರೆ ಸರ್ತು ಹೋಗುದ ಅದಕ್ಕೆ ಈಗ ವಾಪಸ್ ಹೆಂಗ್ ಮಾಡಿತ್ತು ಹಾಗೆ ಹಸಿನ ಕುಂಕುಮ ಕಾಡಿಗೆ ಇದನ್ನೆಲ್ಲ ಕೋಲಿಗೆ ಹಾಕಿ ಎರಡು ಹೂಗು ಎಲ್ಲ 4-5 ಜೊತೆ ಹೂಗು ಬೇಲಿ ಮೇಲಿಂದ ಹೊಕ್ಕ ಬಂದವ್ರು ಹೊಡಿಲ್ಲ ಅದನ್ನ ತಕೊಬಂದು ಎಲ್ಲ ರಾಶಿ ಮೇಲೆ ಹಾಕಿ ಒಂದು ಆರತಿ ಮಾಡಿ ಕೋಲಿಗೆ ಕೊಚ್ಚಿಗಟ್ಟಿ ಎದ್ರೆ ಆರತಿ ಮಾಡಿ ಕೋಲ್ ಹೋಗುದು ಎಲ್ಲ ಅಡ್ಡ ಬಿದ್ದು ಅಷ್ಟ್ರ ಮೇಲೆ ಕಟ್ಟಿ ಇಟ್ಟದು ಕೋಲು ಕಟ್ಟಿ ಹೀಗೆ ಕಟ್ಟಿ ಇಡ್ತ ಎಣ್ಣೆ ವರ್ಷಿ ಕಟ್ಟಿ ಇಡ್ತ ಮತ್ತೆ ಮುಂದೆ ಕೊಡಿ ತಿಂಗಳೇ ಬರ್ತ ಮತ್ತೆ ಅದ್ರೊಳಗೆ ಮತ್ತೆ ತೆಗೆದು ಕೊಟ್ಟು ಎಣ್ಣೆ ಒರೆಸುದು ಯಾವ ತೆಗೆದು ಧೂಳು ಹಿಡಿತಲ್ಲ ಅದೇನು ಹಾಗೇನಿಲ್ಲ ಅದೇ ಒರ್ಸಿ ಬೆಚ್ಚ ಹೊತ್ತು ಎಣ್ಣೆ ಒರ್ಸಿ ಬೆಚ್ಚತ್ತಲ್ಲ ಸುತ್ತಿ ಬೆಚ್ಚತ್ತಲ್ಲ ಆ ಕೋಲ್ ಹಾಗೆ ಮತ್ತೆ ಬರುವ ವರ್ಷ ಆಯ್ತು ಬರುವ ವರ್ಷ ಮೊದ್ಲಿನ ಒಂದು ಸಂಪ್ರದಾಯ ರಿವಾಜ್ ಅಂತಿದ್ರೆ ಅದು ಕೊಡಿ ತಿಂಗಳಲ್ಲೇ ಒಂಡಾರ್ ಕಂಬಳ ಆದ ಕೂಡ ಒಳಗಿಡು ಒಂಡಾರ್ ಕಂಬಳ ಒಳಗೆ ನಮ್ಮ ಊರ್ ಮನೆ ನಮ್ಮ ಊರ್ ಮನೆ ಮತ್ತೆ ಯಾರಿಗಂತಾರ ಕೊಡಿ ಒಂದ್ ತಿಂಗಳು ಮುಂಚೆಸಿ ಒಂದ್ ತಿಂಗಳವರೆಗೂ ಆಯ್ಲ 2 ತಿಂಗಳು ಕೋಲು ಒಯ್ಯೋ ಹಾಡ ಒಂದ್ ಹೇಳಿಕೆ ಕೋಲು ಹೋಯ್ತಂತ ಅಯ್ಯಮ್ಮನ ಮನೆಗೆ ಮುಂದೆ ಯಾವ ಕಾಲಕ್ಕಾದ್ರೂ ಇದೊಂದಿತ್ತು ಇಂಥದ್ದೊಂದು ಇದ್ದಿತ್ತು ಅಂತ ಹೇಳಿ ಕಾಂಬುಗೆ ನಮ್ಗೆ ಮೀಡಿಯಾ ಈ ಯೂಟ್ಯೂಬ್ ಆಗ್ಲಿ ಇದಾಗ್ಲಿ ನಮ್ಗೆ ಸಹಾಯ ಮಾಡಿ ಕೊಡುದು. ಇಷ್ಟವರೆಗೆ ನಿಮ್ಮೆಲ್ಲ ಮಾತನ್ನ ನಮ್ ಜೊತೆ ಹಂಚ್ಕೊಂಡ್ರೆ ಚಂದದಲ್ಲಿ ಮಾತಾಡಿದ್ರಿ. ಎಷ್ಟೋ ಇರ್ಬೋದು ನಿಮ್ಮಲ್ಲಿ ಇನ್ನೂ ಒಂದಿಷ್ಟು ಇರ್ಬೋದು, ನನಗೆ ಕೆಲವು ಗೊತ್ತಿರ್ಲಿದೆ ಇರಬಹುದು, ಕೇಳಲಿಕ್ಕೆ ನನಗೆ ನನ್ನ ಜ್ಞಾನದ ಅಭಾವ ಇರ್ಬೋದು. ನಂಗೆ ಎಷ್ಟಾಯ್ತು ಅಷ್ಟು ಕೇಳಿ ನಿಮ್ಮ ಹತ್ರ ಒಂದು ತಿಳಿಯುವಂತ ಪ್ರಯತ್ನ ಮಾಡಿದ್ದೆ. ಆ ಪ್ರಯತ್ನಕ್ಕೆ ನೀವು ಖಂಡಿತ ಸಹಕಾರ ಇಷ್ಟವರೆಗೆ ಕೊಟ್ಟ ಕೇಳಿದಕ್ಕೆ ಹೇಳ್ತೇನೆ, ನಾವು ಖುಷಿಯಲ್ಲಿ ಹೇಳ್ತೇನೆ ಹೇಳಿದ್ವಿ. ಇವರೆಗೆ ಮಾತಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದ. ನಮಗೂ ಹಾಗೆ ನೀವು ಬಂದು ಇಲ್ಲ ನಮ್ಮನ್ನ ಇಷ್ಟು ಇದ್ ಮಾಡಿ ಕೊಂಡ್ರಿ ಅಲ್ದ, ಕೊಂಡದ ಮಾಡನ್ ಕೇಂದ್ರ ನೀವು 4 ಬದಿ ಕೊಂಡಾಡಕ್ ಇದ್ ಮಾಡ್ರಿ ಅಲ್ದ, ಅದ್ರದಿಂದ ನಿಮಗೂ ಧನ್ಯವಾದ, ನಮಸ್ಕಾರ. ಖಂಡಿತ ಇನ್ನೊಮ್ಮೆ ಮತ್ತೊಂದಿಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ. ಈ ವಿಡಿಯೋ ಖಂಡಿತ ನಿಮ್ಗೆಲ್ಲ ಒಂದು ಇಷ್ಟದ ಜೊತೆಗೆ ನಿಮ್ಮ ಮನ ಕೂಡ ಮುಟ್ಟಿರುತ್ತೆ ಅಂತ ಹೇಳ್ತಾ ಇದ್ದೆ. ನಮಸ್ಕಾರ.